Good morning children, welcome to grammar class. In previous class you learned the subject enlargement of the subject finite verb. Today we learn the object. Object is the word or words to which the action of a transitive verb directed. ಆಬ್ಜೆಕ್ಟ್ ಏನಾಗಿರುತ್ತೆ ಅಂದರೆ ಟ್ರಾನ್ಸಿಟಿವ್ ವರ್ಬ್ ಜೊತೆ ಡೈರೆಕ್ಟಾಗಿ ಲಿಂಕನ್ನು ಹೊಂದಿರುತ್ತೆ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾನ್ಸಿಟಿವ್ ವರ್ಬ್? Action that have direct object to receive that action. Action that have a direct object to receive that action. For example, the man loved his children. The man loved his children. The man ಅನ್ನೋದೇನಾಗುತ್ತೆ ಸಬ್ಜೆಕ್ಟ್ ಆಗಿರುತ್ತೆ. ಲವ್ ಅನ್ನೋದೇನಾಗಿರುತ್ತೆ ಅಂದರೆ ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಈಸ್ ಚಿಲ್ಡ್ರನ್ ಇರೋದು ಆಬ್ಜೆಕ್ಟ್ ಆಗಿರುತ್ತೆ. ಲವ್ ಅನ್ನೋದೇನಾಗಿದೆ ನಾನು ಹೇಳ್ದಾಗೆ ಟ್ರಾನ್ಸಿಟಿವ್ ವರ್ಬು ಆಬ್ಜೆಕ್ಟಿಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಇಟ್ ಮೇ ಬಿ ಹೌ ಎ ನೌನ್ ಆ್ಯಸ್ ನೌನ್ ಆದಾಗ ಹೇಗೆ ಫೈಂಡ್ ಔಟ್ ಮಾಡೋದು? ದ ಅಂಟರ್ ಕಿಲ್ಡ್ ಎ ಲಯನ್. ಲಯನ್ ಇಸ್ ದ ನೌನ್. An adjective. They helped the poor. The poor is the adjective. Gerund. I hate telling a lie. Telling a lie is a gerund. Infinitive. The culprit tired to abscond. A pace. The father advised his son to work diligent. To work diligent is the pace. The enlargement of the objective. Word qualify the adject from enlargement of the object. ಅಂದರೆ ವರ್ಡಿಂದ ವರ್ಡ್ಗೆ ನಾವು ಅದು ಕ್ವಾಲಿಫೈ ಆಗ್ತಾ ಹೋಗ್ತಾ ಇರುತ್ತೆ. ಆ ಅಬ್ಜೆಕ್ಟಿವ್ ಅದು ಎನ್ಲಾರ್ಜ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ನಾವು ಇಟ್ ಮೇ ಬಿ ಇದನ್ನು ನಾವು ನೋಡೋದಾದರೆ ಆ್ಯನ್ ಅಬ್ಜೆಕ್ಟಿವ್. ವಿನೀತ್ ಈಸ್ ಎ obedient boy. Obedient. Participle na nodade I heard him abusing. An infinitive. The tired travel could not find to be find. Rest. To rest ಅನ್ನೋದು infinitive verb ಆಗಿರುತ್ತೆ. To rest. A noun in possessive case as he tore Sohan's copy. Sohan's. Next, a pronoun is possessive case. I lost my book. My ಅನ್ನೋದೇನಾಗಿರುತ್ತೆ pronoun in possessive case ಆಗಿರುತ್ತೆ. A noun in opposition as I like Neeru the intelligent girl. ಇಲ್ಲೇನಾಗಿರುತ್ತೆ ಅಂದರೆ possessive caseನಲ್ಲಿ ಅಲ್ಲಿ ನೌನು ನೀರು ಅನ್ನೋದು ನಾವು ನೌನ್ ಆದರೆ ಅದು ಅವನೇನಾಗಿದ್ದ ದ ಇಂಟೆಲಿಜೆಂಟ್ ಗರ್ಲ್ ಅದು ಪ್ರೊಸೆಸಿಂಗ್ ಮುಂದೆ ಹೋಗ್ತಾ ಇರುತ್ತೆ. ಅದನ್ನು ಕೂಡ ನಾವಿಲ್ಲಿ ಅಪೋಸಿಷನ್ ಆಗಿ ನೌನ್ ಅಪೋಸಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ವೇರ್ ಟು ಫೈಂಡ್ ಔಟ್ ದ ಆಬ್ಜೆಕ್ಟ್ ಆ್ಯಂಡ್ ಇಟ್ಸ್ ಎನ್ಲಾರ್ಜ್ಮೆಂಟ್. ವಿ ಶುಡ್ ಫ್ರೇಮ್ ಎ ಕ್ವಶನ್ಸ್ ವಿತ್ ದ ವರ್ಡ್ ಹೂಮ್ ಆರ್ ವಾಟ್ ಆ್ಯಂಡ್ ಪುಟ್ ಬಿಫೋರ್ ದ ಫೈನೈಟ್ ವರ್ಬ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ದ ಆನ್ಸರ್ ಶೆಲ್ ಬಿ ದ ಆಬ್ಜೆಕ್ಟ್ ಬಿಸೈಡ್ ಇಟ್ಸ್ ಎನ್ಲಾರ್ಜ್ಮೆಂಟ್. ಇಲ್ಲಿ ನಾವು ಏನು ಮಾಡೋದು ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಹೂಮ್ ಮತ್ತು ವಾಟ್ನ ಯೂಸ್ ಮಾಡ್ತೀವಿ ಬಿಫೋರು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೆ ವಿ ಹೇಟ್ ಕ್ವಾಲಿಸಮ್ ಪೀಪಲ್. ಅದನ್ನ ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಹೂಮ್ ಡು ವಿ ಹೇಟ್? ದ ಆನ್ಸರ್ ಇಸ್ ದ ಕ್ವಾಲಿಸಮ್ ಪೀಪಲ್. ಇದು ದ ಕ್ವಾಲಿಸಮ್ ಪೀಪಲ್ ಈಸ್ ದ ಆನ್ಸರ್. ಅದರಲ್ಲಿ ನಾವು ಆಬ್ಜೆಕ್ಟಿವ್ನ ನೋಡೋದಾದ್ರೆ ಯಾವುದು? People is the objective and the qualism is the enlargement of the objective. If you understand. Next, sixth one, complement. What is the meaning of complement? Is the word or words that complete the sense of a verb, incomplete the predication. ಹಾಗಂದರೆ ಇನ್ಕಂಪ್ಲೀಟ್ ಪ್ರೆಡಿಕೇಟ್ ಇದೆಯಲ್ಲ ಅದರಲ್ಲಿ ಬರುವಂಥ ವರ್ಬ್ ಮೀನಿಂಗು ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ. ಇನ್ಕಂಪ್ಲೀಟ್ ಪ್ರೆಡಿಕೇಟ್ನ ವರ್ಬೇ ಏನು ಮಾಡುತ್ತೆ ಅಂದರೆ ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ. ಯು ಆರ್ ಡೆಲಿಜಿಯಂಟ್. ಬಿಸ್ was made the leader of the party. The leader of the party.
The patients look serious, etc. Where to find out the complement? How to find out the complement? A verb of incomplete predication will take complete to complete its sense. ನಾನು ಮೊದಲೇ ಹೇಳ್ದಾಗೆ ಇನ್ಕಂಪ್ಲೀಟ್ ಪ್ರೆಡಿಕೇಟ್ ಇದೆಯಲ್ಲ, ಅದರಲ್ಲಿ ಬರುವಂತಹ ವರ್ಬ್ ಏನು ಮಾಡುತ್ತೆ, ಆ ಒಂದು ವರ್ಬ್ ಮೀನಿಂಗ್ಗೆ ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ನಾವು 2 ಟೈಪ್ಸ್ನ ನಾವು ನೋಡ್ಬೋದು. ಫೈಂಡ್ ಔಟ್ ಮಾಡಬೇಕಲ್ಲ ಕಾಂಪ್ಲಿಮೆಂಟ್ನ. ಟ್ರಾನ್ಸಿಟಿವ್ ಇನ್ಕಂಪ್ಲೀಟ್ ವರ್ಬ್, intransitive incomplete verb. Second one, transitive incomplete verb. First one, intransitive incomplete verb ಅಂದ್ರೇನು? All form of verb to be, is, am, are, was, were, to have, as, have, had, if they are not used as auxiliary verbs. ನಾವು ಇದನ್ನು ಆಕ್ಸಿಲರಿ ವರ್ಬ್ ಆಗಿ ಯೂಸ್ ಮಾಡಲ್ಲ ಇದರಲ್ಲಿ. ಆದರೆ ಅದು ಬಿಕಮ್ ಹೇಗಾಗಿರುತ್ತೆ? ಸೀಮ್ಸ್, ಅಪಿಯರ್, ಲುಕ್, ಸ್ಮೆಲ್, ಟರ್, ಔಟ್, ಫಾಲ್, ಕಂಟಿನ್ಯೂ, ಎಕ್ಸೆಟ್ರಾ ಆಗಿರುತ್ತೆ. ಅಂದರೆ ಇದರಲ್ಲಿ ನಾವು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕು ಅಂದರೆ ಸಬ್ಜೆಕ್ಟು, ಆಬ್ಜೆಕ್ಟು ಮತ್ತು ಫೈನೈಟ್ ವರ್ಬು ವರ್ಬ್ ಇರುತ್ತೆ. ಆದರೆ ಇಲ್ಲಿ ಫೈನೈಟ್ ವರ್ಬು ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದ ಕೌ ಈಸ್ ಎ ಡೊಮೆಸ್ಟಿಕ್ ಅನಿಮಲ್, ನೀರು ವಾಸ್ ಇಲ್, ಎಕ್ಸೆಟ್ರಾ. ಅಲ್ಲೇ ಎಕ್ಸಾಂಪಲ್ಸ್ಗಳಿದೆ, ಅಲ್ಲಿ ನೋಡಿ. ಇನ್ನೇನಾಗಿರುತ್ತೆ ಅಂದರೆ ಆಕ್ಸಿಲರಿ, ದೇ ಆರ್ ನಾಟ್ ಯೂಸ್ಡ್ ಆ್ಯಸ್ ಆಕ್ಸಿಲರಿ ವರ್ಬ್ಸು. ಬಟ್ ಏನಾಗಿರುತ್ತೆ, ಅದ್ರ ಬದಲಿಗೆ ಬಿಕಮ್ ಎ, ಸೀಮ್ಸ್, ಅಪಿಯರು ಆ ಥರ ಯೂಸ್ ಮಾಡ್ತಾರೆ. ಅದರಲ್ಲಿ ಇನ್ನೇನಾಗಿರುತ್ತೆ, ಆಬ್ಜೆಕ್ಟಿವ್ ಬದಲು ಕಾಂಪ್ಲಿಮೆಂಟ್ ಇರುತ್ತೆ. ಮತ್ತು ಫೈನೈಟ್ ವರ್ಬ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸೆಕೆಂಡ್, ಟ್ರಾನ್ಸಿಟಿವ್ ಇನ್ಕಂಪ್ಲೀಟ್ ವರ್ಬ್. ಸಚ್ ವರ್ಬ್ ಟೇಕ್ ಬೋತ್ ಆಬ್ಜೆಕ್ಟಿವ್ ಆ್ಯಂಡ್ ಕಾಂಪ್ಲಿಮೆಂಟ್. ಅಲ್ಲಿ ಏನಾಗಿದೆ, ಆಬ್ಜೆಕ್ಟಿವ್ ಇರಲ್ಲ. ಇಲ್ಲೇನಾಗಿರುತ್ತೆ, ಆಬ್ಜೆಕ್ಟಿವ್ ಮತ್ತು ಕಾಂಪ್ಲಿಮೆಂಟ್ ಎರಡನ್ನೂ ಕೂಡ ಒಳಗೊಂಡಿರುತ್ತೆ. ಐ ಟುಕ್ ದ ಶ್ಯಾಡೋ ಫಾರ್ ಎ ಥೀಫ್, ದ ಪೀಪಲ್ ಚೂಸ್ ಹಿಮ್ ದೇರ್ ಲೀಡರ್, ಎಕ್ಸೆಟ್ರಾ. ಇಫ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್, ಅಲ್ಲೇ ಎಕ್ಸಾಂಪಲ್ಸ್ಗಳಿದೆ, ಅಲ್ಲಿ ನೋಡಿ. ನೆಕ್ಸ್ಟು ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್. ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್ ಅಂದ್ರೇನು? ಇಟ್ ಈಸ್ ವರ್ಡ್ ಆರ್ ಎ ವರ್ಡ್ ದಟ್ ಮಾಡಿಫೈ ಎ ವರ್ಬ್. ಇಟ್ ಈಸ್ ಆ್ಯನ್ ಅಡ್ವರ್ಬ್ ಆಡ್ ಎ ಗ್ರೂಪ್ ಆಫ್ ಎ ವರ್ಡ್ ದಟ್ ಹ್ಯಾಸ್ ಫೋರ್ಸ್ ಆ್ಯನ್ ಅಡ್ವರ್ಬ್. ಇಲ್ಲಿ ವರ್ಡ್ ಏನಾಗಿರುತ್ತೆ, ವರ್ಬ್ ಆಗಿ ಮಾಡಿಫೈ ಆಗಿರುತ್ತೆ. ನಾವು ಇದನ್ನ ಅಡ್ವರ್ಬ್ ಗ್ರೂಪ್ಗಳಲ್ಲಿ ನಾವು ನೋಡೋದಾದರೆ ಇಲ್ಲಿದೆ ನೋಡಿ, ಆ್ಯನ್ ಅಡ್ವರ್ಬ್ ಸಚ್ ಆಸ್ ದ ಟ್ರಾವೆಲ್ಡ್ ಸ್ಕೂಲ್ಗೆ ಪೊಲೈಟ್ಲಿ. Next, an adjective. Saroj spoke too much. Participle ನೋಡೋದಾದ್ರೆ the old man walks limping. Limping is the participle. And infinitive. We are here to discuss some problems. To discuss. ನೀವು ಯಾಕಂದರೆ ಪ್ರೀವಿಯಸ್ಸಲ್ಲೆಲ್ಲ ಮಾಡಿರೋದ್ರಿಂದ ಇಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಪ್ರಿಪೋಸಿಷನ್ ವಿತ್ ಆ್ಯನ್ ಆಬ್ಜೆಕ್ಟ್, ಇದೊಂದು ಎಕ್ಸ್ಟ್ರಾ ಒಂದಿದೆ. ದ ಪಿಜನ್ ಫ್ಲೂ ಅವೇ ವಿತ್ ಎ ಗ್ರೇನ್ ಇನ್ ಇಟ್ಸ್ ಬೀಕ್. ಇಲ್ಲಿ ಪ್ರಿಪೋಸಿಷನ್ನು ಕೂಡ ಆ್ಯಡ್ ಆಗಿರುತ್ತೆ. ಪ್ರಿಪೋಸಿಷನ್ನು ಅಂದರೆ ಜಾಯ್ನಿಂಗ್ ಮಾಡೋದು, ಒಂದು ಸೆಂಟೆನ್ಸ್ಗೆ ಇನ್ನೊಂದು ಸೆಂಟೆನ್ಸ್ನ ಜಾಯ್ನ್ ಮಾಡಿ ವಿತ್ನ ಯೂಸ್ ಮಾಡಿದರೆ, ವಿತ್ ಆದ ತಕ್ಷಣ ಏನಾಗಿದೆ, ಎ ಗ್ರೇನ್ ಇನ್ ಇಟ್ಸ್ ಬೀಕ್. ಆ್ಯಂಡ್ adverbial pairs such as we saw the police in a jeep ಅನ್ನೋದು ಏನಾಗಿದೆ, ಅಲ್ಲಿ adverbial pairs ಆಗಿದೆ. Where to find out the extension of predicate. Where to find out the extension of predicate. We should frame the question with the question word like a when, where, why, how long, how far, etc. ಏನೇನ ಯೂಸ್ ಮಾಡಬೇಕು ಅಂದರೆ ವೆನ್ನು, ವೇರು, ವೈ, ಹೌ ಲಾಂಗು, ಹೌ ಫರ್, ಈ ರೀತಿ ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಸಬ್ಜೆಕ್ಟು ಮತ್ತು ಫೈನೈಟ್ ವರ್ಬ್ನ ಬಿಫೋರ್ ನಾವು ಇದನ್ನು ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಯೂಸ್ ಮಾಡಬೇಕು. ಯಾವುದ್ಯಾವುದನ್ನ? ವೆನ್ನು, ವೇರು, ವೈ, ಹೌ ಲಾಂಗು, ಹೌ ಫರ್. The answer will be the extension of predicate.
ನಾನು ಹೇಳ್ದೆ ಅಲ್ವಾ ಏನಂತ, ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ವೆನ್ನು, ವೇರು, ವೈ, ಹೌ ಲಾಂಗು, ಹೌ ಫಾರು ಇದನ್ನು ಯೂಸ್ ಮಾಡಬೇಕು. ಯಾವುದನ್ನು, ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್ನ ಫ್ರೇಮ್ ಮಾಡಬೇಕಾದ್ರೆ. ಇಲ್ಲಿ ಎಕ್ಸಾಂಪಲ್ನ ನಾವು ನೋಡೋದಾಗಿದೆ, ಹಿ ಇನ್ವೈಟೆಡ್ ಮೀ ಟು ಬ್ರೇಕ್ಫಾಸ್ಟ್. He invited me to breakfast. Questions: why did he invite me? Why did he invite me? The answer will be to breakfast. Here to breakfast is the extension of predicate. ಇಲ್ಲಿ ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಏನೇನು ಯೂಸ್ ಮಾಡಿದ್ದಾರೆ, ಬಿಫೋರು ಯಾವುದು ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ವೈನ ಯೂಸ್ ಮಾಡಿದ್ದಾರೆ. ವೈ ಡಿಡ್ ಹಿ ಇನ್ವೈಟ್ ಮೀ ಟು ಬ್ರೇಕ್ಫಾಸ್ಟ್ಗೆ ಅವರು ಕರೆದಿದ್ದಾರೆ. ಹಾಗಾದರೆ ದ ಹಂಟರ್ ಅಂಡ್ಸ್ ವಿತ್ ಎ ಗನ್. ಇನ್ನು ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಹೇಗೆ ಮಾಡೋದು, ಹೌ ಡಸ್ ದ ಹಂಟರ್ ಹಂಟ್ ವಿತ್ ಎ ಗನ್. ಇಲ್ಲಿ ವಿತ್ ಎ ಗನ್ ಅನ್ನೋದು ಏನಾಗಿದೆ, ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್. ಇಲ್ಲಿ ಫಸ್ಟ್ ಒನಲ್ಲಿ ಟು ಬ್ರೇಕ್ಫಾಸ್ಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್. ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್ನ ಫೈಂಡ್ ಔಟ್ ಮಾಡಿ ಅಂದರೆ ಈ ಥರ ಕ್ವಶನ್ ಫ್ರೇಮ್ ಮಾಡಿರ್ತಾರಲ್ವ, ವೈ ಡಿಡ್ ಹಿ ಇನ್ವೈಟ್ ಮೀ ಟು ಬ್ರೇಕ್ಫಾಸ್ಟ್. ಟು ಬ್ರೇಕ್ಫಾಸ್ಟ್ನ ಏನಾಗಿರುತ್ತೆ, ಅದು ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್ ಆಗಿರುತ್ತೆ. ವಿತ್ ಎ ಗನ್, ಇಲ್ಲ ಆನ್ಸರ್, ವಿತ್ ಎ ಗನ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪ್ರೆಡಿಕೇಟ್. ನೆಕ್ಸ್ಟ್ ವರ್ಡ್ ಆರ್ಡರ್. ವರ್ಡ್ ಆರ್ಡರ್ ಈಸ್ ಆಫ್ great importance. Change in the word order in a pairs or a sentence may change the meaning. the word order ಏನಾಗಿರುತ್ತೆ, ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿದಾಗ ಅದನ್ನ ನಾವು ಚೇಂಜ್ ಇಂಟು ಪೇರ್ಸ್ ರೂಪದಲ್ಲಿ ನಾವು ಚೇಂಜ್ ಮಾಡ್ಬೋದು. ಈಗ ಸೆಂಟೆನ್ಸಲ್ಲೂ ಚೇಂಜ್ ಮಾಡ್ಬೋದು. ಅದೇನಾಗಿರುತ್ತೆ, ಮೇ ಚೇಂಜ್ ದ ಮೀನಿಂಗ್. ಇಲ್ಲಿ ಎಕ್ಸಾಂಪಲ್, ದಿಸ್ ಈಸ್ ಗುಡ್ ಸ್ಟೇಟ್ಮೆಂಟ್. ಈಸ್ ದ ಗುಡ್ ಕ್ವಶನ್ ಫ್ರೇಮ್ ಮಾಡೋದು. ಈ ಥರ ವರ್ಡ್ ಆರ್ಡರ್ನ ಕ್ವಶನ್ ಫ್ರೇಮ್ ಮಾಡಿ ಅಥವಾ ಪ್ರೇಸ್ ರೂಪದಲ್ಲಿ ನಾವು ಮಾಡೋದು. ಇಫ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್, ಥ್ಯಾಂಕ್ ಯು ಚಿಲ್ಡ್ರನ್.